ರಾಜ್ಯ ರಾಜಕೀಯದಲ್ಲಿ ಒಂದು ಮೊಟ್ಟೆಯ ಕದನ ಶುರುವಾಗಿದೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆತಿದ್ದಂತೆ ಹತ್ತಾರು ಸುದ್ದಿಗಳು ಹುಟ್ಟುಕೊಂಡಿವೆ. ಅದರಲ್ಲೂ ಮುನಿರತ್ನ ಆಡಿದ ಅದೊಂದು ಮಾತು ಡಿಕೆ ಕಡೆಗೆ ಬೊಟ್ಟು ಮಾಡ್ತಿದೆ. ಜನರ ನಡುವೆ ನಡ್ಕೊಂಡು ಬರುತ್ತಿದ್ದ ಶಾಸಕ, ಆದ್ರೆ ಅದೆಲ್ಲಿಂದ ತೂರಿ ಬಂತೋ ಗೊತ್ತಿಲ್ಲ. ಪಟಾರ್ ಅಂತ ತಲೆ ಮೇಲೆ ಒಡೆದಿದ್ದು ಮೊಟ್ಟೆ. ನೋಡುತ್ತಿದ್ದಂತೆ ಹಾಡ ಹಗಲೆ ರಾಜರಾಜೇಶ್ವರಿ ಬಿಜೆಪಿ ಶಾಸಕ ಅತ್ಯಾಚಾರ ಹನಿ ಟ್ರ್ಯಾಪ್ ಪ್ರಕರಣದ ಆರೋಪಿ ಮುನಿರತ್ನ ನಾಯ್ಡು ಮೇಲೆ ಮೊಟ್ಟೆ ದಾಳಿಯಾಗಿದೆ. ಆರ್ಆರ್ ನಗರ ಕ್ಷೇತ್ರದ ಲಗ್ಗೆರೆ ಬಳಿ ಇಂದು ವಾಜಪೇಯಿ ಜಯಂತಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಇದೇ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾಗ ಮುನಿರತ್ನ ತಲೆಗೆ ಮೊಟ್ಟೆ ಎಸೆದಿದ್ದಾರೆ. ಮೊಟ್ಟೆ ಏಟು ಬೀಳುತ್ತಿದ್ದಂತೆ ಪೊಲೀಸರು ಬಿಜೆಪಿ ಪ್ರಮುಖರೆಲ್ಲ ಶಾಸಕ ಮುನಿರತ್ನರನ್ನ ಸುತ್ತುವರೆದರು. ಶಾಸಕರ ತಲೆಗೆ ಮೊಟ್ಟೆ ಎಸೆಯೋ ಮೊದಲೇ ಕೆಲವರು ಮುನಿರತ್ನಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ರು. ವಿವಿಧ ನಾಮಾವಳಿಗಳನ್ನು ಬಳಸಿ ಮುನಿರತ್ನ ನಾಯ್ಡು ವಿರುದ್ಧದ ಆರೋಪಗಳನ್ನು ಸೇರಿಸಿಕೊಂಡು ಘೋಷಣೆ ಕೂಗ್ತಿದ್ರು. ಮುನಿರತ್ನ ತಲೆ ಮೇಲೆ ಬಿದ್ದ ಮೊಟ್ಟೆ ಪಟಾರ್ ಅಂತ ಒಡೆದು ತಲೆ ತುಂಬಾ ಚೆಲ್ಕೊಂಡಿದೆ. ಶಾಸಕನ ತಲೆಗೆ ಮೊಟ್ಟೆ ಏಟು ಬೀಳುತ್ತಿದ್ದಂತೆ ಬಿಜೆಪಿಯವರು ಸಿಟ್ಟಿಗೆದ್ರು. ಲಗ್ಗೆರೆಯಲ್ಲೇ ನಡು ರಸ್ತೆಯಲ್ಲೇ ಕೂತ್ಕೊಂಡು ಕಾಂಗ್ರೆಸ್ನವರೇ ಈ ದಾಳಿ ಮಾಡಿಸಿದ್ದು ಅಂತ ಧಿಕ್ಕಾರ ಕೂಗಿದ್ರು. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಮೊಟ್ಟೆ ಏಟು ತಿಂದಿದ್ದ ಶಾಸಕ ಮುನಿರತ್ನ ಕೊಟ್ಟ ವಿಚಿತ್ರ ವಿಸ್ಮಯಕಾರಿ ಹೇಳಿಕೆಗಳು. ನನ್ನ ಕೊಂಡಿ ಕಳಿಸೋದಿಕ್ಕೆ ಡಿ.ಕೆ. ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಕುಸುಮಾರ್ ಅವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಯಪ್ಪ ಬಿದ್ದ ಮೊಟ್ಟೆ ಏಟಿಗೆ ಶಾಸಕ ಮುನಿರತ್ನ ಬಾಯಿಂದ ಏಕಕಾಲದಲ್ಲಿ ಹಲವು ಆರೋಪಗಳು ಸರಣಿಯಾಗಿ ಹೊರಬಿದ್ದಿವೆ. ಒಂದೇ ಒಂದು ಮೊಟ್ಟೆ ದಾಳಿ ಆಗಿದ್ದಕ್ಕೆ ಏನಪ್ಪ ಈ ಥರ ಟ್ವಿಸ್ಟ್ ಕೊಡ್ತಿದ್ದಾರೆ ಶಾಸಕರು ಅಂತ ಅನ್ನಿಸ್ತಿದ್ಯಾ? ವಿಷಯ ಇರೋದೇ ಇಲ್ಲಿ. ಮುನಿರತ್ನ ಅವರ ಮೇಲೆ ನಡೆದಿದ್ದು ಮೊಟ್ಟೆ ದಾಳಿಯಲ್ಲ. ಮೊಟ್ಟೆಯೊಳಗೆ ಆಸಿಡ್ ತುಂಬಿಸಿ ಮುನಿರತ್ನ ತಲೆಗೆ ಗುರಿ ಇಟ್ಟು ಹೊಡೆದಿದ್ದಾರಂತೆ. ಮುನಿರತ್ನರನ್ನ ಆಸಿಡ್ ಹಾಕಿ ಮರ್ಡರ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರಂತೆ. ಶಾಸಕರ ಮೇಲೆ ಎಸೆದ ಮೊಟ್ಟೆಯಲ್ಲಿ ಆಸಿಡ್ ತುಂಬಿಸಿ ದಾಳಿ ನಡೆಸಿದ್ದರ ಹಿಂದೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಕೈವಾಡ ಇದೆಯಂತೆ. ಇಂಥದ್ದೊಂದು ಗಂಭೀರ ಆರೋಪವನ್ನ ಎಕ್ಸ್ಪೋಸ್ಟ್ನಲ್ಲಿ ಬಿಜೆಪಿ ಶಾಸಕ ಅತ್ಯಾಚಾರ ಹಾಗೂ ಹನಿ ಟ್ರ್ಯಾಪ್ನ ಆರೋಪಿ ಮುನಿರತ್ನ ನಾಯ್ಡು ಅವರೇ ಬಿಟ್ಟಿದ್ದಾರೆ. ಸೀದಾ ಡಿ.ಕೆ. ಬ್ರದರ್ಸ್ ಮೇಲೆ ಆರೋಪ ಮಾಡಿದ ಮುನಿರತ್ನ ಪ್ರತಿಭಟನೆಗೂ ಮೊದಲು ಅಬ್ಬರದ ಭಾಷಣ ಮಾಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ಆಸ್ಪತ್ರೆಗೆ ಬಂದ್ರು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು. ತಕ್ಷಣ ಬಿಜೆಪಿ ಸಂಸದ ಡಾಕ್ಟರ್ ಮಂಜುನಾಥ್ ಕೂಡ ಆಸ್ಪತ್ರೆಗೆ ಬಂದು ಮುನಿರತ್ನರನ್ನ ಟೆಸ್ಟ್ ಮಾಡಿದ್ರು. ಆಸಿಡ್ ದಾಳಿ ಅಂತ ನೇರವಾಗಿ ಹೇಳದಿದ್ರು, ಕೂದಲು ಸುಟ್ಟಿದೆ ಅಂತಷ್ಟೇ ಹೇಳಿಕೆ ಕೊಟ್ರು. ಗಾಯ ಆಗಿದೆ, ಯಾಕೆಂದ್ರೆ ಅವರು ಆಸಿಡ್ ಏನೋ ಮಿಕ್ಸ್ ಮಾಡಿ ಎಷ್ಟಿದ್ದಾರೆ ಅಂತ. ಅಲ್ಲ, ಸ್ವಲ್ಪ ಕೂದಲು ಬರ್ನ್ ಆಗಿದೆ ಸ್ವಲ್ಪ. ಡಾಕ್ಟರ್ ಮಂಜುನಾಥ್ ಬಂದು ಹೋದ ಮೇಲೆ ಮುನಿರತ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ತಲೆಗೆ ಸರ್ಜಿಕಲ್ ಕ್ಯಾಪ್ ಹಾಕೊಂಡು ಆಸ್ಪತ್ರೆ ಆವರಣದಲ್ಲಿದ್ದ ಲ್ಯಾಬ್ನಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು. ಆದ್ರೆ ಪೊಲೀಸರ ತನಿಖೆಗೂ ಮೊದಲೇ ಶಾಸಕ ಮುನಿರತ್ನ ನಾಯ್ಡು ಅವರ ಮಾಜಿ ಮಿತ್ರರು ಮಾತ್ರ ಇವೆಲ್ಲ ನಿರ್ಮಾಪಕ ಮುನಿರತ್ನ ನಿಯೋಜಿತ ಕಾರ್ಯಕ್ರಮ, ಇದೊಂದು ಹೈಡ್ರಾಮಾ ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರೇ ಹೇಳೋ ಹಾಗೆ ಮೊಟ್ಟೆ ಬೀಳೋ ಮೊದಲೇ ಒಂದು ವಾಯ್ಸ್ ಕೇಳಿ ಬರುತ್ತದೆ. ಅದು ಮುನಿರತ್ನ ಅವರ ಆಪ್ತನದ್ದು ಎನ್ನಲಾಗಿದೆ. ಮೊಟ್ಟೆ ಪಟಾರ್ ಅಂತ ಮುನಿರತ್ನ ತಲೆ ಮೇಲೆ ಒಡೆಯೋಕ್ಕೂ ಮೊದಲೇ ಅಣ್ಣ ಆಸಿಡ್ ದಾಳಿ ಅಂತ ಹೇಳ್ತಾನೆ. ಹಾಗೆ ಒಬ್ಬ ಕೂಗಿಕೊಂಡ ಕೂಡಲೇ ಶಾಸಕ ಮುನಿರತ್ನ ಮೊಟ್ಟೆ ಯಾವ ಕಡೆಯಿಂದ ಬೀಸಿದ್ದರೋ ಅದೇ ಕಡೆಗೆ ತಿರುಗಿ ನೋಡ್ತಾರೆ. ಆಗ ಇದ್ದಕ್ಕಿದ್ದಂತೆ ಮೊಟ್ಟೆ ಮುನಿರತ್ನ ತಲೆಗೆ ಬಿದ್ದು ಚೂರು ಚೂರಾಗುತ್ತೆ. ಇವತ್ತಿನ ಹೈಡ್ರಾಮಕ್ಕೂ ಮೊದಲೇ ನನ್ನ ಕೊಲೆಗೆ ಪ್ರಯತ್ನ ಆಗ್ತಿದೆ ಅಂತ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ. ಆದರೆ ಮುನಿರತ್ನ ಆರೋಪಕ್ಕೆಲ್ಲ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಡಿ.ಕೆ. ಶಿವಕುಮಾರ್ ಸೇರಿ ಕಾಂಗ್ರೆಸ್ ಪ್ರಮುಖರು ತಿರುಗೇಟು ಕೊಟ್ಟಿದ್ದಾರೆ. ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ. ನನಗೆ ಯಾರು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ನಾನು ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಸಮಾಧಾನ ಇಲ್ಲ.
ಸ್ಪೀಕರ್ ಅಂಗಳಕ್ಕೆ ಮುನಿರತ್ನ ಲಂಚ ಬೆದರಿಕೆ ಕೇಸ್. ಒಂದು ಕಡೆ ಪೋಕ್ಸೋ ಕೇಸ್ ಹಾಕ್ತಾರೆ ಅಂತಿರೋ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಕೇಸ್ ಬೀಳೋ ಲಕ್ಷಣ ಕಾಣಿಸ್ತಿದೆ. ಶಾಸಕರನ್ನು ಹಣಿಯಲು ಕಾಂಗ್ರೆಸ್ನವರೇ ಮೊಟ್ಟೆ ಎಸೆಯೋ ಕೆಲಸಕ್ಕೆ ಕೈ ಹಾಕಿದ್ರಾ ಅಥವಾ ತಮ್ಮ ಮೇಲಿನ ಗುರುತರ ಆರೋಪಗಳ ನಡುವೆ ಸಿಂಪತಿ ಗಿಟ್ಟಿಸಿಕೊಳ್ಳಲು ಖುದ್ದು ಶಾಸಕ ಮುನಿರತ್ನ ನಾಯ್ಡು ಅವರೇ ಇಂಥದ್ದೊಂದು ಪ್ರಹಸನಕ್ಕೆ ಕೈ ಹಾಕಿದ್ರಾ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.